ಕಡ್ದಿಟ್ರೆ ಹಣ್ಣಾಗಂತದಲ್ರಿ, ಗಿಡದ ಮೇಲೆ ಹಣ್ಣಾಗ್ಬೇಕ್ರಿ. ಹೌದೇನು ಸರ್? ಕಾಯಿ ಸೈಜಿಗೇನು ಅಡ್ಡಿ ಇಲ್ರಿ. ಅದ ನೋಡ್ರಿ 8 ದಿವ್ಸ ಏನು ಕೆಡಂಗಿಲ್ರಿ ಸರ್. ಇದು ಇಲ್ಲಿ ಶುಗರ್ ಪೇಷಂಟ್ ಜಾಸ್ತಿ ಒಯ್ಲ್ಕತ್ತಾರ್ರಿ. ತಿಂದ್ ಬಳಕ 1 kg ಹೇಳದವ್ರು 4 kg ಒಯ್ಲ್ಕತ್ತಾರ್ರಿ. 150 ರೂಪಾಯಿ ಕೆಜಿ. 150 ರೂಪಾಯಿ ಕೆಜಿ ಕೊಡ್ತೀನಿ. ಎಲ್ಲಾ ಗಿಡಕ್ಕೆ ಹತ್ರ ಸಿಕ್ಕಾಪಟ್ಟಿ ಬರ್ತದ್ರಿ. 10 ಕ್ವಿಂಟಲ್ 12 ಕ್ವಿಂಟಲ್ ಬರ್ತದ್ರಿ. ಹೂವ ಬಿಡತನ ನೀರ್ ಹಾಕಲ್ರಿ. ಹೂವ ಒಂದ್ ವೇಳೆ ಹಂಗೆ ನೀರ್ ಬಿಟ್ರಿ ಅಂದ್ರೆ ಹೂವ ಬಿಡಲ್ರಿ. ಇದು ನಮ್ದು ಗುಲ್ಬರ್ಗ ವಾತಾವರಣ ಸೂಟೇಬಲ್ ಅನ್ಸರ್ ಇದು. ಈಗ ಪ್ಲಾಂಟೇಶನ್ ಮಾಡಿದ್ಮೇಲೆ ಎಷ್ಟನೇ ವರ್ಷಕ್ಕೆ ಕಾಯಿ ಚಾಲು ಆಗ್ತಾರೆ ಇದು? ನೀವು ಪ್ಲಾಂಟೇಶನ್ ಮಾಡ್ತಾರಲ್ಲ ಅವಾಗ ಏನು ಗೊಬ್ಬರ ಏನು ಹಾಕಿರಿ ಸರ್ ಇದಕ್ಕೆ? ಸರ್ ಇದಕ್ಕೆ ನೀವು ಅಂತರ ಎಷ್ಟು ಬಿಟ್ರಿ ಸರ್? ಇದು 150 ಗಿಡ ಅದ ರೀ. 150 ಗಿಡ. ಅವು ಜಂಬೂ ನೀಲ್ದದ್ರಿ. ಇದು ನೀಲ್ದಣ್ಣ 2 ಎಕರೆ 9 ಗುಂಟೆ ಅದ ರೀ. ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಹರ್ಸೂರು ಊರಾಗಿದ್ದೀನಿ. ಆ್ಯಕ್ಚುಲಿ ನಮ್ಮ ಜೊತೆ ಶರಣು ಸರ್ ಇದ್ದಾರೆ. ಸರ್, ಈಗ ನಿಮ್ದು ಒಂದು ಸ್ವಲ್ಪ ಕಿರು ಪರಿಚಯ ಹೇಳ್ರಿ, ಆಮೇಲೆ ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರೆ ಸ್ವಲ್ಪ ಹೇಳಿ ಸರ್. ಸುಮಾರು ನಾನು 35 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ ಸರ್. ಓಕೆ. ಹಾಂ ರೀ. ಇದು 2005 ತೊಗೊಂಡು, ಇದು ಮರುಭೂಮಿ ಇದ್ದಂಗೆ ಇತ್ತು ಸರ್ ಇದು. ಓಕೆ. ಹಾಂ, ಇದು ಏನು ಸರ್ ಪೂರಾ ಲ್ಯಾಂಡ್ ರೀ. ಇದು 16 ಎಕರೆ 28 ಗುಂಟೆ ಹೊಲ ಅದ ರೀ ಸರ್. ಓಕೆ. 28 ಗುಂಟೆ ರೀ. ಪೂರಾ ನಾ ತೊಗೊಂಡು 300 ಸಾಗೋನಿ ಗಿಡ ಹಚ್ಚಿದ್ದೀನಿ ರೀ. ಆಮೇಲೆ 150 ನೀಲ್ ಗಿಡ ಅವ ರೀ. ಒಂದು 100 ಚಿಕ್ಕು ಗಿಡ ಅವ ರೀ. ಒಂದು 80 ಮಾವಿನ ಗಿಡ ಅವ ರೀ. ಇಷ್ಟೆಲ್ಲ ಮಾಡೀನಿ ರೀ. ಆಮೇಲೆ ಇದಕ್ಕೆ ನಾನು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ರಿ. ಏನು ಕೆಮಿಕಲ್ ಯೂಸ್ ಮಾಡಲ್ಲ? ಕೆಮಿಕಲ್ ಯೂಸ್ ಮಾಡಲ್ರಿ. ಇದಕ್ಕೆ ಕುರಿ ಗೊಬ್ಬರ ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ ರೀ. ನಾನು ಅಷ್ಟೇ ಹಾಕ್ತೀರಿ ಸರ್? ಅಷ್ಟೇ ರೀ. ಈ ವರ್ಷ ಕೂಳಿ ಗೊಬ್ಬರ ತಂದೀನಿ ರೀ ಸರ್. ಓಕೆ ಓಕೆ. ಹಾಂ. ಸರ್, ಈಗ ನಮ್ಮ ರೈತರಿಗೆ ಸರ್ ನೀಲ್ ಹಣ್ಣು ಮಾಡ್ಬೇಕಂದ್ರೆ ಸರ್ ಸ್ವಲ್ಪ ನಮ್ಮ ಬೇಸಿಕ್ಲಿಂದ ಹೇಳ್ರಿ ಸರ್. ಇದು ಯಾವ ತಳಿ ರೀ? ಆಮೇಲೆ ಇದು ಎಷ್ಟಿಗೆ ಬಿತ್ತು ಸರ್ ನೀವು ಹಾಕೋ ಟೈಮ್ನಾಗ ಸಸಿಗಳು? ಮತ್ತೆ ಎಲ್ಲಿಂದ ಸಿಕ್ಕಿತ್ತು ಸರ್? ಸರ್, ಇದು ನಾ ಕೆಸಟ್ಗಿ ಗಾರ್ಡನ್ದಾಗ ಅಲ್ಲಿಂದ ತಂದೇನಿ ರೀ. ಅಗ್ರಿಕಲ್ಚರ್ ಆಫೀಸ್ ಗುಲ್ಬರ್ಗ ಬಲ್ಲಿ ಕೆಸಟ್ಗಿ ಗಾರ್ಡನ್ ಅದ ರೀ. ಅಲ್ಲಿ ನರ್ಸರಿ ಅದ ರೀ ಸರ್. ಆಗಿ ಸಿಗ್ತಾವ್ರಿ. ಅವು ಜಂಬೂ ನೀಲ್ದ ರೀ. ಇದು ಜಂಬೂ ನೀಲ್ ಏನ್ರಿ? ಜಂಬೂ ನೀಲ್ದಣ್ಣ ಅದ ರೀ. ಓಕೆ. ಅಲ್ಲಿಂದ ತಂದು ನಾ ಆಗಿ ಅವಾಗ ಆ ಟೈಮ್ನಾಗ ಎಷ್ಟಿಗೆ ಸಿಕ್ಕಿತ್ತು ಸರ್ ಅಗ್ಗಿ? ಇದು ಆ ಟೈಮಿಗೆ ನಮ್ಗೆ ಏನ್ರಿ 18 ರೂಪಾಯಿ ಹಂಗೆ ಕೊಟ್ರಿ. ಈಗ ಎಷ್ಟು ನಡೆದಿದೆ ಸರ್? ಏನ್ರ ಈಗ ಸುಮಾರು ನಾ ಕೇಳಿಲ್ರಿ. ಕೇಳಿಲ್ಲ ಸರ್? ಕೇಳಿಲ್ರಿ. ಮಾವಿನಾಗಿನೂ ಅವಾಗ 28 ರೂಪಾಯಿ ಹಂಗೆ ಹಚ್ಚಿ ಕೊಟ್ರಿ. ಇವಾಗಿನ ರೇಟ್ ಏನದ ಗೊತ್ತಿಲ್ರಿ. ಓಕೆ. ಟೋಟಲ್ ಎಷ್ಟು ಎಕರೆ ಹಾಕಿರಿ ಸರ್ ಇದು ನೀಲ್ಹಣ್ಣ? ನೀಲ್ದಣ್ಣ 2 ಎಕರೆ 9 ಗುಂಟೆ ಅದ ರೀ. 2 ಎಕರೆ 9 ಗುಂಟೆ. ಅದಾಗ ಎಷ್ಟು ಗಿಡಗಳು ಬಂದವು ಸರ್? ಇದ್ರೊಳಗೆ ಒಂದು 40-50 ಗಿಡಕ್ಕೆ ಕಾಯಿ ಹತ್ತಿದ್ರಿ ಸರ್. 40-50 ಗಿಡಕ್ಕೆ ಕಾಯಿ ಅದ. ಟೋಟಲ್ ಎಷ್ಟು ಹಾಕಿರಿ ನೀವು? 150 ಗಿಡ ಅದ ರೀ. 150 ಗಿಡ. 150 ಗಿಡ 40-50 ಗಿಡ ಅಷ್ಟೇನ್ರಿ? ಹಾಂ ರೀ. 40-50 ಗಿಡಕ್ಕೆ ಕಾಯಿ ಹತ್ತದ್ರಿ. ಈ ವರ್ಷ ಹತ್ತಿದ ಗಿಡಕ್ಕೆ ಮತ್ತೆ ಮುಂದಿನ ವರ್ಷ ಹತ್ತಲ್ರಿ. ಹಿಂಗೆ ಬೇರೆ ಮತ್ತೆ ಅದಕ್ಕೆ ಹತ್ತದ ರೀ. ಹಂಗದೇನು ಸರ್? ಅದು ಹಂಗಾಗ್ತದೆ ಅಂದ್ರೆ ಒಂದು ವರ್ಷ ಇದಕ್ಕೆ ಹತ್ತ, ನೆಕ್ಸ್ಟ್ ಇಯರ್ ಹತ್ತಂಗಿಲ್ಲ? ಹತ್ತದ ರೀ. ಒಂದೊಂದ್ಸಲ ಎಟ್ ಎ ಟೈಮ್ ಹತ್ತದ ರೀ. ಓಹೋ. ಒಂದೊಂದ್ಸಲ ಹೇಳಕ್ಕಾಗಲ್ರಿ. ಹೂವು ಬಿಡ್ಬೇಕ್ರಿ, ಇದು ಅಷ್ಟೇ ರೀ. ಹೌದೇನು ಸರ್? ಹಾಂ. ಹೂವು ಬಿಡ್ತಂದ್ರೆ ಕಾಯಿ ನೀರು ಕೊಟ್ರಿ ಅಂದ್ರೆ ಕಾಯಿ ಕಂಪಲ್ಸರಿ ಆಗ್ತದೆ ರೀ. ಓಕೆ ಸರ್. ಇದಕ್ಕೆ ನೀವು ಅಂತರ ಎಷ್ಟು ಬಿಟ್ರಿ ಸರ್? ಇದು ಗಿಡ 24 ಫೀಟ್ಲಿಂದ 24x24 ಅದ ರೀ. ಅಂದ್ರೆ ಹಿಂಗೆ 24 ಅದ ರೀ. ಆಮೇಲೆ ಹಿಂಗೆ 24 ಅದ ಸರ್? 24 ಅದ ರೀ. ಹಿಂಗೆ 13 ಗಿಡ ಅದ ರೀ. ಹಿಂಗೆ 13 ಗಿಡ ಅದ ರೀ. ಯಾವ ಲೈನ್ ನೋಡಿದ್ರು ಸೇಮ್ ಅದ ಕಾಣಿಸ್ತದೆ ರೀ. ಸೇಮ್. ಓಕೆ ಸರ್. ಓಕೆ ಓಕೆ ಓಕೆ. ಆಮೇಲೆ ಸರ್, ನೀವು ಪ್ಲಾಂಟೇಶನ್ ಮಾಡ್ತಾರಲ್ಲ ಅವಾಗ ಏನು ಗೊಬ್ಬರ ಏನು ಹಾಕಿರಿ ಸರ್ ಇದಕ್ಕೆ? ಇದೇ ಕೊಟ್ಟಿಗೆ ಗೊಬ್ಬರ ರೀ. ಕೊಟ್ಟಿಗೆ ಗೊಬ್ಬರ ಸರ್? ಕುರಿ ಗೊಬ್ಬರ ಆಮೇಲೆ ಆಕಳುಗಳ ಗೊಬ್ಬರ ಹಾಕ್ತೀವಿ. ಅಷ್ಟೇ ಹಾಕಿರಿ? ಅಷ್ಟೇ ರೀ. ಅದೇ ಯೂಸ್. ಆಮೇಲೆ ತೊಟ್ಟಿ ಎಷ್ಟು ಸೇಜ್ ಆಗ್ಬೇಕು ಸರ್ ಇದಕ್ಕೆ ಹಾಕೋ ಟೈಮ್ನಾಗ? ಕುಡಿಬೇಕು ಟೈಮಿಗೇನು ತೊಟ್ಟಿ ಜಾಸ್ತಿ ಇದು ಮಾಡಿಲ್ರಿ. ಜಾಸ್ತಿ ಸಿಕ್ಕಾಪಟ್ಟಿ ಮಾಡಿ ಹಂಗೇನು ಸಿಕ್ಕಾಪಟ್ಟಿ ಖರ್ಚು ಮಾಡಿಲ್ರಿ. ಆಮೇಲೆ ನೀವು ಎಷ್ಟೇ ಡೀಪ್ ಹಾಕಿದ್ರು ಅದ್ರ ಬೇರೆ ಮೇಲೆ ಬಂದು ಬಿಡ್ತದೆ ರೀ. ಹೌದೇನು ಸರ್? ಹಾಂ ರೀ. ವೈಶಿಷ್ಟ್ಯನೇ ಹಂಗೆ ಅದ್ರಿ. ಓಕೆ. ಅದು ಸಸಿದು ಎಷ್ಟು ಹೈಟಿಂದ ಇತ್ತು ಸರ್ ಅದು ನೀವು ತರೋ ಟೈಮ್? ಸಸಿ ಸುಮಾರು ನಾ ತರೋ ಟೈಮಿಗೆ ರೀ ಸಸಿ ನೋಡಿದ್ರೆ ಒಂದು ಇಷ್ಟಿತ್ತು ನೋಡ್ರಿ ಸರ್. ಇದು ಇಷ್ಟೇ ರೀ? ಇಷ್ಟೇ ಐತ್ರಿ. ಹಾಂ. ಅಷ್ಟೇ ಐತೆ ಅದ್ರೊಳಗೆ ಚಾಲು ಆಗೈತೆ ಅದು? ಎಷ್ಟೇ ಐತ್ರಿ. ಇದು ಕಸಿ ಕಟ್ಟಿದಿತ್ರಿ ಇದು. ಓಕೆ ಸರ್. ಓಕೆ ಓಕೆ. ಈ ತರ ಕಸಿ ಕಟ್ಟಿದಿತ್ರಿ. ಇದಕ್ಕಿಂತಲೂ ಜಾಸ್ತಿ ಹೈಟ್ ಇದ್ದಿದ್ದಿಲ್ರಿ ಇದ್ರಿ. ನಾ ತಂದಾಗ್ರಿ. ಓ, ಅಷ್ಟೇ ಐತೇನು ಸರ್? ಅಷ್ಟೇ ಐತ್ರಿ. ಓಕೆ ಸರ್. ಸರ್, ಈಗ ಪ್ಲಾಂಟೇಶನ್ ಮಾಡಿದ್ಮೇಲೆ ಎಷ್ಟನೇ ವರ್ಷಕ್ಕೆ ಕಾಯಿ ಚಾಲು ಆಗ್ತಾರೆ ಇದು? ಇದು ಸುಮಾರು ಒಂದು 7-8 ವರ್ಷ ಟೈಮ್ ತಿಂತದ್ರಿ. ತಿಂತದೇನು ಸರ್? ಟೈಮ್ ತಿಂತದ್ರಿ. ಗಿಡ ಸ್ವಲ್ಪ ದೊಡ್ಡದಾಗ ಹೂವು ಬಿಡ್ತಿರ್ತದ್ರಿ. ಕೆಲವೊಂದಕ್ಕೆ ಆಗ್ತದ್ರಿ. ಗಿಡ ಬೆಳಿಬೇಕಲ್ರಿ ಸರ್. ಹೆಲ್ದಿ ಆಗ್ಬೇಕಲ್ಲ. ಹೌದು ಹೌದು ಸರ್. ಹೌದು. ಆಮೇಲೆ ಅದೇನ ಸ್ವಲ್ಪ ಅದೇ ಸಣ್ಣದಿದ್ದಾಗೆ ಕಾಯಿ ಬಿಡ್ತಂದ್ರೆ ಮುರ್ಕೊಂಡು ಬಿದ್ದು ಬಿಡ್ತದ್ರಿ ಸರ್ ಅದು. ಹೌದಾ ಸರ್? ಬ್ಯಾಲೆನ್ಸ್ ಅವ್ರಸಲ್ರಿ. ಮಾವಿನ ಗಿಡಕ್ಕೂ ಕಾಯಿ ಹತ್ತದ್ರಿ ಸರ್. ಓಕೆ.
ಸೊ ಅದಕ್ಕೆ ಅದು 7-8 ವರ್ಷ ಬೇಕಾತ್ರಿ ನೀಲಹಣ್ಣು ಬೇಕಂತಾರೆ. ಟೈಮ್ ಬೇಕ್ರಿ ಸರ್. ಓಕೆ ಅಂದ್ರೆ ನಮ್ದು ಗುಲ್ಬರ್ಗ ವಾತಾವರಣ ಸೂಟೇಬಲ್ ಅನ್ ಸರ್ ಇದು? ಹಾಂ ಸೂಟೇಬಲ್ ರೀ, ಹಂಗೇನಿಲ್ಲ ರೀ. ಗುಲ್ಬರ್ಗ ವಾತಾವರಣಕ್ಕೆ ಆಗ್ತದ್ರಿ ಸರ್, ಆಗಲ್ಲ ಅಂತ ಆಗ್ತದ್ರಿ? ಯಾರು ಆಗಲ್ಲ ಅಂತ ಹೇಳ್ತಾರೆ ಸರ್. ಇಲ್ಲ ಇಷ್ಟು ಬಿಸಿಲು ಇರ್ತಲ್ಲ ಅದಕ್ಕೆ ಹೇಳ್ತಾರೆ ರೀ ಬಿಸಿಲಿಗೆ ಆಗಲ್ಲ. ನಮ್ಮಲ್ಲಿ ನೀಲ್ದಣ್ಣು ಬೆಳಿತೀರಿ ಹೌದೇನು ಸರ್? ಹಾಂ ಹಾಂ ಬೆಳಿತೀರಿ, ನೀಲ್ದಣ್ಣು ಬೆಳಿತೀರಿ ಸರ್. ಇದು ಟೋಟಲ್ ಈಗ 7 ವರ್ಷ ತನಕ ಬರ್ಬೇಕಂದ್ರೆ ನಮ್ಮ ಕಾಯಿಗಳು ಚಾಲು ಆಗ್ಬೇಕಂದ್ರೆ ಖರ್ಚುಗಳು ಎಷ್ಟು ಬರ್ತದೆ ಸರ್? ಎಷ್ಟು ಬರ್ತದೆ ಸರ್? ನಿಮ್ 2.5 ಎಕರೆ 2 ಎಕರೆ 9 ಗುಂಟೆ ಅದಲ್ರಿ, ಎಷ್ಟು ಖರ್ಚು ಬಂದ ಸರ್ ನಿಮಗೆ ಗೊಬ್ಬರ ಎಲ್ಲ ಸೇರಿ? ಸಿಕ್ಕಾಪಟ್ಟಿ ಖರ್ಚು ಬರ್ತದೆ ರೀ. ಸಿಕ್ಕಾಪಟ್ಟಿ ಖರ್ಚು ಖರ್ಚು ಬರ್ತದೆ. ಖರ್ಚು ಮಾಡ್ದಂಗೆ ಅದ ರೀ ಸರ್ ಗೊಬ್ಬರ. ಈಗ ನೋಡ್ರಿ ಅವಾಗ 1200 ರೂಪಾಯಿ ಒಂದು ಟ್ರ್ಯಾಕ್ಟರ್ ಗೊಬ್ಬರ ಸಿಕ್ತಿತ್ರಿ. ಹೌದು ಸರ್. ಇದು ಒಂದು ಗುಂಪಿ 4000 ಇಲ್ಲಿ ಬಂದು ಬೀಳಕ್ ಬಿದ್ದದ್ರಿ ನನಗೆ. 4000 ಇಲ್ಲ ಸರ್? 4000. ಈಗ ಲೇಬರ್ ಚಾಕ್ಲಿಕ್ಕೆ ಅವ್ರ ಒಂದು 1500 ರೂಪಾಯಿ ಬರ್ತದೆ ರೀ. 5500 ರೂಪಾಯಿ ಒಂದು ಟ್ರ್ಯಾಕ್ಟರ್ ಗೊಬ್ಬರ ನಾವು ಗಿಡಗಳಿಗೆ ಬಂದು ಬೀಳಕ್ ಬೇಕಾಗ್ತದೆ ರೀ. ಓಕೆ ಸರ್. ಓಕೆ, ಇದ್ರ ಮೇಲೆ ಲೆಕ್ಕ ಮಾಡ್ಕೊಡ್ರಿ ಸರ್, ಸಿಕ್ಕಾಪಟ್ಟಿ ಖರ್ಚು ಬರ್ತದೆ ರೀ. ಓಕೆ. ಆಮೇಲೆ ಸರ್ ಈಗ ಗೊಬ್ಬರ ಯಾವ ಟೈಮ್ನಾಗ ಡೈಲಿ ಹಾಕ್ಬೇಕಾ, ತಿಂಗಳಿಗೆ ಒಂದ್ಸರ್ತಿ ಹಾಕ್ಬೇಕು ಹೆಂಗೆ ಸರ್? ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ 1 ವರ್ಷ ಹಾಕಿದ್ರಿ ಅಂದ್ರೆ ಸುಮಾರು 4-5-6 ವರ್ಷ ಕವರ್ ಮಾಡ್ತದೆ. ಮುಂದೆ ಹಾಕೋದ್ ಬೇಕಾಗಿಲ್ಲ? ಮುಂದೆ ಹಾಕೋದ್ ಬೇಕಾಗಿಲ್ರಿ. ಫಸ್ಟಿಗೆ ಹಾಕ್ಬೇಕ್ರಿ. ಫಸ್ಟ್ ಹಾಕ್ಬೇಕ್ರಿ. ಕುರಿ ಇದು ಹೆಲ್ದಿ ಬರ್ಬೇಕಲ್ರಿ ಗಿಡ. ಹೌದು ಸರ್. ಹೌದು ಸರ್. ಹೌದು. ಆಮೇಲೆ ನೀರ್ ಹೆಂಗ್ ಬಿಡ್ಬೇಕು ಸರ್? ಮಳೆಗಾಲದಾಗ ನೀರೇನ್ ಬಿಡಂಗಿಲ್ರಿ. ಬ್ಯಾಸಿಗೆ ಡ್ರಿಪ್ ಅದ. ಡ್ರಿಪ್ ಈ ತರ ಮಾಡಿದ್ರೆ ಸರ್? ಅಂದ್ರೆ ಒಂದು ಗಿಡಕ್ಕೆ ಇದು ಗುಂಡಿ ಅದರಿ ಸರ್. ಇದು ಹೌದು ಹೌದು ಸರ್. ಇದು 8 ಹೋಲ್ ಅದರಿ ಇದಕ್ರಿ. ಹಾಂ ರೀ, 8 ಹೋಲ್ ಅದರಿ. 1 ಗಂಟೆ ಬಿಟ್ರು ಅದು ಒಂದು 10 ಫೀಟ್ ಅದು ನೀರ್ ಜೊಕ್ಕೋತದ್ರಿ. ಪೂರಾ ಜೊಕ್ಕೋತದ ಸರ್? ಆಗಲ್ಲ. ಅಂದ್ರೆ ಸ್ಪೆಷಲಿ ಬ್ಯಾಸಿಗೆ ಟೈಮ್ನಾಗ ಹಾಕ್ರಿ. ಬ್ಯಾಸಿಗೆ ಹೂವ ಬಿಡತನ ನೀರ್ ಹಾಕಲ್ರಿ. ಹೂವ ಒಂದ್ ವೇಳೆ ಹಂಗೆ ನೀರ್ ಬಿಟ್ರಿ ಅಂದ್ರೆ ಹೂವ ಬಿಡಲ್ರಿ ಅದು. ಓಕೆ. ಎಲ್ಲ ಹೂವ ಬಿಟ್ಟ ಬಳಕ ನೀರ್ ಬಿಟ್ಟಂದ್ರೆ ಆಟೋಮೆಟಿಕ್ ಕಾಯಿ ಕಟ್ಕೋತ ಹೋಗ್ತದ್ರಿ. ಕಂಟಿನ್ಯೂ ಬರ್ತದ್ರಿ. ಕಂಟಿನ್ಯೂ. ಅದು ಹೂವ ಬಿಟ್ಟ ಬಳಕ ನೋಡ್ರಿ, ಇದು ನಮಗ್ ಹೂವ ಬಿಟ್ಟ ಬಳಕೆ ಕಾಯಿ ಕೈಗೆ ಸಿಗಬೇಕಾದ್ರೆ 4-5 ತಿಂಗಳು ಬೇಕ್ರಿ. 4 ತಿಂಗಳು ಬೇಕಾದ್ರೆ ಹೂವ ಬಿಡೋ ಟೈಮಿಗೆ ನೀರ್ ಬಿಟ್ರಂದ್ರೆ ಚಿಗುರು ಹೊಡಿತದ್ರಿ ಅದು. ಓಕೆ ಸರ್. ಹೂವ ಕಟ್ಟಲ್ರಿ. ಓಕೆ. ಹೂವ ಬಿಟ್ರುಪ್ಲೆ ನೀರ್ ಹಾಕ್ಬೇಕ್ರಿ ಸರ್. ಹಾಕ್ಬೇಕು. ಓಕೆ. ಅಂದ್ರೆ ಕಂಟಿನ್ಯೂ ಬಿಡ್ಬೇಕಾ ಹೆಂಗ್ ಸರ್? ಕಂಟಿನ್ಯೂ ಕಾಯಿ ಬರೋವರೆಗೆ ಬಿಡ್ಬೇಕ್ರಿ ಸರ್. ಕಂಟಿನ್ಯೂ ಬಿಡ್ಬೇಕು. ಕಂಟಿನ್ಯೂ ಬಿಡ್ಬೇಕು. ಆಮೇಲೆ ಕಾಯಿ ಆದ್ಮೇಲೆ ಸರ್? ಕಾಯಿ ಆದ್ಮೇಲೆ ನೀರ್ ಬಿಡ್ಬೇಕ್ರಿ. ಬಿಡ್ಬೇಕ ಸರ್? ನೀರ್ ಬಿಡ್ಬೇಕ್ರಿ. ಕಾಯಿ ಇಳಿಸ್ಕೊಂಡೇವು, ಈಗ ಮಳಿ ಬಂತಂದ್ರೆ ಸ್ಟಾಪ್ ಮಾಡಿ. ಅಂದ್ರೆ ಈಗ ಹೂವ ಯಾವ ತಿಂಗಳ ಚಾಲು ಆಗ್ತಾವ ಸರ್? ಜನವರಿ ಟೈಮಿಗೆ ಬರ್ತದೆ. ಜನವರಿ. ಹಾಂ ರೀ. ಓಕೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. 4 ತಿಂಗಳು ಈ ಕಾಯಿ ಬರ್ತದೆ. ಮೇ, ಜೂನ್. ಹೂವ ಆದ್ಮೇಲೆ 4 ತಿಂಗಳು ಬರ್ತದೆ. 4-5 ತಿಂಗಳು ಕಾಯಿ ಬರ್ತದೆ. ಕೈ ಬರ್ತದ್ರಿ. ಕೈಗೆ ಬರ್ತದೆ. ಅಂದ್ರೆ ಕಾಯಿ ಚಾಲು ಆಗೋದು ಯಾವ ತಿಂಗಳು? ಮೇ ತಿಂಗಳು. ಡಿಸೆಂಬರ್ 2 ತಿಂಗಳು ಇದು ಹೂವ ಕಟ್ತದ್ರಿ. ಜನವರಿ ಫಸ್ಟ್ ಸ್ಟಾರ್ಟ್ ಮಾಡ್ತದ್ರಿ ಹೂವ ಬೆಳಗ್ಗೆ. ಓಕೆ. ಹಾಂ. ಓಕೆ. ಅಂದ್ರೆ ಕಾಯಿ ಯಾವ ತಿಂಗಳ ಚಾಲು ಆಗ್ತದೆ ಸರ್ ಇದು? ಕಾಯಿ ಈಗ ಬಂದದ ನೋಡ್ರಿ ಸರ್. ಜೂನ್ 4-5 ದಿವಸ ಐತ್ರಿ ಸರ್. ಸ್ಟಾರ್ಟ್ ಅಂದ್ರೆ ಮೇ ಲಾಸ್ಟಿಗೆ ಬರ್ತಂತ ತಿಳ್ಕೊರಿ. ಮೇ ಲಾಸ್ಟಿಗೆ ಬರ್ತದ್ರಿ ಇದು. ಓಕೆ ಸರ್. ಮೇ ಲಾಸ್ಟಿಗೆ ಬರ್ತದ್ರಿ. ಆಮೇಲೆ ಜೂನ್ ಎಂಡ್ ತನ ಇರ್ತದ್ರಿ ಸರ್. ಒಂದೇ ತಿಂಗಳು ರೀ ಇದು. ಒಂದೇ ತಿಂಗಳು ರೀ ಇದು? ಒಂದೇ ತಿಂಗಳು ರೀ ಕಾಯಿ ಇರೋದ ನೋಡ್ರಿ. ಆಮೇಲೆ ವರ್ಷಕ್ಕೆ ಒಂದೇ ಸಲ ಆಗ್ತದ್ರಿ. ಓಕೆ. ಈಗ ಟೋಟಲ್ ಸರ್ ನಿಮ್ಗೆ ವರ್ಷಕ್ಕೆ ಇದಕ್ಕೆ ಎಷ್ಟು ಕೆಜಿಗೆ ಕಾಯಿ ಬರ್ತದೆ ಸರ್? ಅಂದ್ರೆ ಎಷ್ಟು ಕ್ವಿಂಟಲ್ ಬರ್ತದ್ರಿ ಆನ್ ಆನ್ ಎವರೇಜ್? 10 ಕ್ವಿಂಟಲ್ 12 ಕ್ವಿಂಟಲ್ ಬರ್ತದ್ರಿ ಅಷ್ಟೇ. ಅಂದ್ರೆ ಒಂದ್ ಗಿಡಕ್ಕೆ ಹೇಳ್ತೀರಿ ಪೂರ ಟೋಟಲ್ ರೀ? 2.5 ಎಕರೆ. 2 ಎಕರೆ 9 ಗುಂಟಾಗ 10 ಕ್ವಿಂಟಲ್ ಎಲ್ಲಾ ಗಿಡಕ್ಕೆ ಹತ್ರ ಸಿಕ್ಕಾಪಟ್ಟಿ ಬರ್ತದೆ. ಸರ್ ಮಾರ್ಕೆಟ್ ರೇಟ್ ಏನ್ ನಡೆದ ಸರ್? 150 ರೀಸನಬಲ್ ಹಚ್ಕೊಳ್ಳೋದು. 150 ರೂಪಾಯಿ ಕೆಜಿ. 150 ರೂಪಾಯಿ ಕೆಜಿ ಕೊಡ್ತೀನಿ. ಇಲ್ಲಿ ಬಂದು ತೊಗೊಂಡ್ ಹೋಗ್ಬೇಕು? ಇಲ್ಲಿ ಬಂದು ತೊಗೊಂಡ್ ಹೋಗ್ತಾರ್ರಿ. ಆಮೇಲೆ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಅಂತ ಸಿಗ್ತದ್ರಿ ಸರ್. ತಿಂದ್ ಬಳಕ 1 ಕೆಜಿ ಹೇಳಿದವ್ರು 4 ಕೆಜಿ ಒಯ್ಕತ್ತಾರ್ರಿ. ಹೌದೇನ್ ಸರ್? ಟೇಸ್ಟ್ ಮಾರ್ಕೆಟ್ ಕಾಯಿಗೆ ನಮ್ದಕ್ಕ ಟೇಸ್ಟ್ ಅಲ್ಲಕದ್ರಿ ಸರ್. ಹೌದಲ್ರಿ? ವೆರೈಟಿ ಇದು ಚಲೋ ಅದ್ರಿ. ನಾನೇ ಹೇಳಂತದಲ್ರಿ, ನೀವು ತಿಂದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ್ರಿ. ಎಕ್ಸಾಕ್ಟ್ಲಿ. ಈಗ ಸರ್ ನಮ್ಮ ವರ್ಷಿಗೆ ಆದಾಯ ಎಷ್ಟು ಪಡಿಬೋದು ಸರ್? ಈಗ ನಮ್ಮ ರೈತರು ನಾರ್ಮಲಿ ಮಾಡ್ಬೇಕಂದ್ರೆ ಈಗ ನೀವು ಬೆಳೆ ಮೇಲೆ ಅದನ್ನ ಹೇಳಕ್ ಆಗಲ್ರಿ. ಆಮೇಲೆ ಇದಕ್ಕೆ ರೋಗಗಳು ಏನಾರ ಬರ್ತಾವ ಸರ್? ರೋಗ ಗಿಡಕ್ಕೆ ಒಂದು ಅದು ಹುಳ ಮೈತಿರ್ತದ್ರಿ. ಹಾಂ ರೀ. ಓಕೆ. ಅದಕ್ಕೆ ನಾವು ಸ್ವಲ್ಪ ಇದಕ್ಕೆ ಸುಣ್ಣ ಹಚ್ಬೇಕಂತ ಹೇಳ್ತಾರ್ರಿ. ಒಂದು 5 ಫೀಟ್ ರೀ. ನಾವೇನಂಗೆ ಸುಣ್ಣ ಅಂದ್ರೆ ಕೆಳಗೆ ಬುಡದಿಂದ ಮೇಲೆ 5 ಫೀಟ್ ತನಕ ಅದು ಒಂದು ಹುಳ ಬರ್ತಿರ್ತದ್ರಿ ಸರ್. ಅದು ಒಂದು ಬರ್ಲಾರ್ದಂಗೆ ನೋಡ್ಕೋಬೇಕು. ಅದು ಸರ್. ಆಮೇಲೆ ಕಾಯಿನಾಗ ಏನಾರ ಬರ್ತದೆ ಸರ್ ಹುಳ ಅಂತದೇನ್ರ? ಕಾಯ್ದಾಗ ಬರಲ್ರಿ. ಏನ್ ಬರಲ್ಲ? ಕಾಯ್ದಾಗ ಬರಲ್ರಿ. ಓಕೆ. ಆಮೇಲೆ ಸರ್ ಇದು ಮಳಿ ಬಿತ್ತಂದ್ರೆ ಹೆಚ್ಚಿಗೆ ಬಿತ್ತಂದ್ರೆ ಕಾಯಿ ಏನಾರ ಹಾಳಾಗ್ತದ್ರಿ? ಹಾಳಾಗ್ತದ ಸರ್? ಹಂಗ ಹಾಳಾಗಿ ನಮಗೆ ರೈತರಿಗೆ ಸಿಗೋದು 3 ತಾಳನ್ಯಾಗ ಒಂದೇ ತಾಳ್ರಿ ಸರ್. ಹೌದೇನ್ ಸರ್? ಗಳಿಕೆ ಆಗದ್ರಿ. ಓಹೋ. ಅದು ಸ್ವಲ್ಪ ರಿಸ್ಕ್ ತಿಂತವ್ರಿ. ರಿಸ್ಕ್ ಅದರಿ ಇದು. ಇದು ಕಡ್ದ ಮೇಲೆ ಎಷ್ಟು ದಿವಸ ತನಕ ಇಡ್ಬೋದ್ರಿ ಇದು?
ಎಂಟತ್ತು ದಿವ್ಸ ಏನು ಕೆಡಂಗಿಲ್ರಿ ಸರ್ ಇದು. ಕೆಡಂಗಿಲ್ಲ ಸರ್? ನಮ್ಮಲ್ಲಿ ಶುಗರ್ ಪೇಷಂಟ್ ಜಾಸ್ತಿ ಒಯ್ಲ್ಕತ್ತಾರ್ರಿ. ಈ ಶುಗರ್ ಪೇಷಂಟ್ಗಳು ಇದು ಹಣ್ಣು ಒಯ್ದ್ರಿ ಒಣಗಿಸ್ತಾರ್ರಿ ಸರ್. ಅದು ಒಣಗಿಸಿ ಅದು ಪೌಡರ್ ಮಾಡಿ ಕಾಯಿನೇ ಒಣಗಿಸ್ತಾರ ಇದ್ರಿ. ಪೂರಾ ಕಾಯಿನೇ ರೀ? ಕೆಲವೊಬ್ರು ಹೇಳ್ತಾರ ತಿಂದಿ ಬೀಜ ಒಣಗಿಸ್ತಾರಂತ. ಯಾರು ತಿಂದಿದ್ದು ಏನೋ ಅದು ಆ ತರ ಒಣಗಿಸೋದು ತಪ್ಪೇ ರೀ. ಇದು ಕಾಯಿ ಒಯ್ದು ಒಣಗಿಸಿ ಅದ್ರದ್ದು ಪೌಡರ್ ಮಾಡಿ ಡೈಲಿ ಒಂದ್ ಸ್ಪೂನ್ ತೊಗೊಂಡು ಇದು ಮಾಡ್ರಂದ್ರೆ ಶುಗರ್ ಹೆಚ್ಚು ಆಗಿಲ್ಲ ಕಮ್ಮಿ ಆಗಿಲ್ಲ ಅಂತ 20 kg ಒಯ್ದಾರೆ ನಮ್ಮಲ್ಲಿ ಒಬ್ರೇ. ಮೇಂಟೈನ್ ಆಗತ್ತೆ. ಅವ್ರೇ ಹೇಳಿದ್ರಿ ನನಗ 20 kg ಏನ್ ಮಾರಾಟ ಮಾಡ್ತೀರೇನ್ರಿ ಇಷ್ಟ ಇಲ್ಲ ನಮ್ಮ ತಂದೆಯವ್ರಿಗೆ ಶುಗರ್ ಅದ್ರಿ ನಾ ವರ್ಷ ಇದೇ ಮಾಡ್ತೀನಿ ಅಂತ ಹೇಳಿದ್ರಿ ಅವ್ರ. ಫಸ್ಟ್ ಅವರೇ ಒಯ್ದಿದ್ರಿ. ಆಮೇಲೆ ಇದು ಆರ್ಗಾನಿಕ್, ಕಂಪ್ಲೀಟ್ಲಿ ಆರ್ಗಾನಿಕ್ ಅದ. ನಿಮ್ ಕಾಯಿನೂ ಚಲೋ ಅದ ಅಂತ ಹೇಳಿ ಇದು ಏನಾರ ಕಟ್ಟಿಂಗ್ ಏನಾರ ಮಾಡ್ಬೇಕಂತ ಸರ್ ಇದಕ್ಕೆ ಫಂಡಿಗಳು? ಫಸ್ಟಿಗೆಲ್ಲ ಇದು ನೆಲಕ್ಕೆ ಅಟ್ಯಾಚ್ ಐತ್ರಿ. ಕಟ್ ಮಾಡ್ಕೊಂಡು ಟ್ರ್ಯಾಕ್ಟರ್ಲಿ ನನಗೆ ಸಾಗುವಳಿ ಮಾಡಕ್ಕೆ ಅನುಕೂಲ ಆಗಲ್ಲ ಅಂತೇಳಿ ಕಟ್ ಮಾಡೇನ್ರಿ. ಅಲ್ಲೊಂದು 4 ಗಿಡ ಅವ್ರಿಗೆ ಕಟ್ ಮಾಡಿದ್ರೆ ಆ ಥರ ತೋರಿಸಿ ಸರ್ ಬರ್ರಿ. ಅಂದ್ರೆ ಇದು ಕಂಪಲ್ಸರಿ ಕಟಿಂಗ್ ಮಾಡ್ಲೇಬೇಕೇನು ಸರ್? ಇದು ಸ್ವಲ್ಪ ಸೈಡಿಗೆ ಕಟ್ ಮಾಡಿದ್ರೆ ಏನಾಗ್ತದೆ ರೀ, ಇದು ಟ್ರ್ಯಾಕ್ಟರ್ ನಮಗೆ ಸಾಗುವಳಿ ಮಾಡಕ್ಕೆ ಅನುಕೂಲ ಆಗಲ್ಲ. ಈ ಥರ ಬಂದಿರ್ತದೆ ತಂಗೇರಿ ಬಿಟ್ಟು. ಓಕೆ. ಕಾಯಿ ಕೊಡ್ತದ್ರಿ. ಇದು ಕಟ್ ಮಾಡಿದ್ರೆ ಕಾಯಿ ಜಾಸ್ತಿ ಕೊಡ್ತದ್ರಿ. ಹಂಗೆ ಈಗ ಸಾಗುವಳಿ ಮಾಡಕ್ಕೆ ಅನುಕೂಲ ಆಗಲ್ಲ ಅಂತ ಆ ಸೈಡ್ದೆಲ್ಲ ಮಾಡೇನ್ರಿ. ಈ ಕಡೆ ಒಂದು 2-3 ಲೈನ್ ಮಾಡಿಲ್ರಿ. ನೋಡೋ ಮತ್ತೆ ಕಾಯಿ ಅದ ನೋಡ್ರಿ ಸರ್. ಇದಕ್ಕೆ ಕಾಯಿ ಭಾರಿ ದಪ್ಪ ಬಂದವ ಸರ್. ದಪ್ಪ ಅದರಿ ಸರ್ ಕಾಯಿ. ಜಂಬೂ ನಿಲ್ದಾಣ ಅದರಿ. ಟೇಸ್ಟ್ನು ಚಲೋ ಅದ ಸರ್. ಇಲ್ಲ ಅದ ನೋಡ್ರಿ ಸರ್. ಇದು ಟ್ರ್ಯಾಕ್ಟರ್ ಹೋಗಲ್ರಿ ಸರ್ ಹೆಂಗಿತ್ತು. ಸೊ ಈ ಥರ ಕಟಿಂಗ್ ಈ ಜಗ್ ಬೀಳ್ತಾವ್ರಿ ಹಿಂಗೆ ಕೆಳಗೆ? ಹಾಂ ರೀ, ಜಿಗ್ ಬೀಳ್ತದೆ. ಓಕೆ. ಎಲ್ಲ ಕಾಯಿ ಆಗ್ಯದ್ರಿ. ಕಾಯಿ ಸೈಜಿಗೇನು ಅಡ್ಡಿ ಇಲ್ರಿ. ಅದ ನೋಡ್ರಿ. ಗಿಡದ ಮೇಲೆ ಹಣ್ಣಾಗಿ ಉದ್ರಿದ್ದು ಭಾಳ ರುಚಿ ಇರ್ತದೆ. ಹೌದಲ್ಲ ಸರ್? ಉದ್ರಿದ್ದು ಭಾಳ ರುಚಿ ಇರ್ತದೆ ಕೆಳಗೆ. ಅದ್ರ ಬಿದ್ದರೆ ಹೊಡಿತದೆ. ಹೌದಲ್ಲ ಸರ್? ಹಾಂ ರೀ. ಆ ಫೋರ್ಸಿಗೆ ನಾವು ಕೈಲಿ ಕಡ್ದು ಇಳಿಸ್ಬೇಕ್ರಿ ಇದಕ್ಕೆ. ಅಂದ್ರೆ ಕೆಳಗೆ ಬಿದ್ದಿದೆ ಸ್ವೀಟ್ ಇರ್ತದ್ರಿ. ಬಿದ್ದಿ ಸ್ವೀಟ್ ಇರ್ತದ್ರಿ. ಅದ್ರ ಹೊಡಿತದ್ರಿ ಸರ್. ಅದು ಮಾರ್ಲಿಕ್ಕೆ ಆಗಲ್ರಿ. ಓಕೆ ಓಕೆ. ಅದ್ರ ತಿನ್ಲಿಕ್ಕೆ ಅದು ಭಾಳ ಸ್ವೀಟ್ ಇರ್ತದ್ರಿ. ಆಮೇಲೆ ಇದು ಕಡ್ದಿಟ್ರೆ ಹಣ್ಣಾಗಂತದಲ್ರಿ. ಗಿಡದ ಮೇಲೆ ಹಣ್ಣಾಗ್ಬೇಕ್ರಿ. ಹೌದೇನ್ ಸರ್? ಆದ್ರ ಗಿಡದ ಮೇಲೆ ಹಣ್ಣಾಗ್ತದ್ರಿ. ಓಕೆ. ಈಗ ಮಾವಿನ ಹಣ್ಣ ಚೀಕು ಎಲ್ಲ ತಂದು ಕಡ್ದಿಟ್ರೆ ಹಣ್ಣಾಗ್ತದ್ರಿ. ಇದು ಹಂಗಿಲ್ರಿ. ಗಿಡದ ಮೇಲೆ ಹಣ್ಣಾಗ್ಬೇಕ್ರಿ. ಅಲ್ಲೇ ಆಗ್ಬೇಕ್ರಿ. ಇದು ಡೋರ್ ಕಡ್ದಿಟ್ಟೇವ್ ಅಂದ್ರೆ ಅಷ್ಟೇ ಡೋರೇ ಇರ್ತದ್ರಿ ಅದ್ರಿ. ಓಕೆ ಸರ್. ಓಕೆ. ಸ್ವಲ್ಪ ಕಸಗಿತ್ತಂದ್ರೆ ಸ್ವಲ್ಪ ಹುಳಿ ಹೆಚ್ಚಿಗೆ. ಹಾಂ ಸರ್. ಈಗ ಸರ್ ಇದು ಹೂವ ಕಾಯಿಗೆ ನೋಡ್ರಿ ಖಗ್ ಕಾಯಿ ಅದಲ್ರಿ? ಈ ಖಗ್ಗಿಗೆ ಹಣ್ಣೆ ಆಗ್ಬೇಕಂತ 7 ದಿವ್ಸನಾಗ ಆಗ್ತದೆ ಸರ್ ಅದು? ಇದು ಖಗ್ ಸುಮಾರು ಇದು 1 ಮಂತ್ ಹಂಗೆ ಜೊಕ್ಕೋತ್ ಹೋಯ್ತದ್ರಿ ಸರ್. ಹೌದೇನ್ ಸರ್? ಕಂಟಿನ್ಯೂ ಓಹೋ. ಇವೆಲ್ಲ ಹಣ್ಣಿದ್ವಿ ಕಡ್ಕೋತೀವಿ, ಖಗ್ಗಿದ್ವಿ ಬಿಡ್ತೀವಲ್ರಿ, ಆರ್ಸ್ಕೋತ ಹೋಗ್ತೀವಿ ಸರ್. ನೋಡಿ ಸರ್. ಬಂತು ಹೋಯ್ತದ ನೋಡಿ. ಸರಿ ಸರ್. ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಪಸಂದ್ ಬರ್ತದೆ ಸರ್. ನಮ್ಮ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ.